ಎಲ್ರಿಗೂ ನಮಸ್ಕಾರ. ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಮಹನೀಯರಿಗಿನ್ನ ನಾವು ತುಂಬ ಚಿಕ್ಕವರು, ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ. ಯಾಕೆಂದರೆ ಅವ್ರ ಇತಿಹಾಸನ ಇವತ್ತು ನಾನು ನೋಡ್ತಾ ಇದ್ದೆ. ಅವ್ರು ಮಾಡಿರ್ತಕ್ಕಂಥ ಸಾಧನೆ ನಮ್ಮದು 0.1% ಕೂಡ ಆಗೋದಿಲ್ಲ. ಆ ರೀತಿಯಾದಂಥ ಒಂದು ಸಾಧನೆ ಮಾಡಿರ್ತಕ್ಕಂಥವ್ರು ಈ ನಮ್ಮ ವೇದಿಕೆ ಮೇಲಿದ್ದಾರೆ. ಇವತ್ತು ವೈದ್ಯ ಉತ್ಸವ ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ನರೇಂದ್ರ ಅವರು ಮತ್ತು ಅವರ ಶ್ರೀಮತಿಯವರು ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮದ ಮುಖಾಂತರ ಈ ಕಾರ್ಯಕ್ರಮ ಹೆಸರಿಗೆ, ಆದರೆ ಅದ್ರ ಮುಖಾಂತರ ಅಷ್ಟು ಜನಕ್ಕೆ ಸಹಾಯ ಆಗಬೇಕು, ಅದ್ರ ಬಗ್ಗೆ ಗೊತ್ತಿರಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮನೆಯರವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಅವರಿಗೆ ನಾನು ನಮ್ಮ ತಾಲೂಕಿನ ಜನತೆಯ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಇನ್ನೊಬ್ಬ ಡಾಕ್ಟರ್ ಪ್ರಸನ್ನ ರಾಜ್ರವರು, ಸೀನಿಯರ್ ಮೆಡಿಕಲ್ ಅಡ್ವೈಸರ್ ಅವರು ತುಂಬ ಸಾಧನೆ ಮಾಡಿರ್ತಕ್ಕಂಥವ್ರು. 3 ಡಬಲ್ ಡಿಗ್ರಿ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿ ಇವತ್ತು ಕೂತ್ಕೊಂಡಿದ್ದಾರೆ. ಅವ್ರ ಜೊತೆ ಮಾತಾಡುವಾಗ ತುಂಬ ಸಂತೋಷ ಆಯಿತು. ಸನ್ಮಾನ್ಯ ಪ್ರಸನ್ನ ರಾಜ್ರವರೇ, ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಡಾಕ್ಟರ್ ನರೇಂದ್ರ ಅವರು ಮತ್ತು ಅವರ ಶ್ರೀಮತಿಯವರೇ, ಇಲ್ಲಿ ಬಂದಿರತಕ್ಕಂಥ ತಮಗೆಲ್ಲರೂ ಕೂಡ ತುಂಬ ವಿಶೇಷವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ನರೇಂದ್ರ ಅವರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು, ತಮ್ಮ ಕರ್ತವ್ಯ ಏನು, ನಾವು ಯಾವ ರೀತಿಯಾಗಿ ನಡ್ಕೋಬೇಕು, ಯಾವ ರೀತಿಯಾಗಿರಬೇಕು ಅನ್ನುವಂಥದ್ದು. ಇವತ್ತು ನಾವೆಲ್ಲರೂ ಕೂಡ ತುಂಬ ಕಷ್ಟದಿಂದ ಬಂದಿರತಕ್ಕಂಥವ್ರು. ನಾವು ಶಾಲೆಗೆ ಹೋಗಿ, ನಾವೆಲ್ಲ ಕನ್ನಡ ಮೀಡಿಯಮ್ ಓದ್ದವರು. ನಾವು ಶಾಲೆಗೆ ಹೋಗಿ ಬಂದರೆ ಸಾಯಂಕಾಲ ತುಂಬ ಹೊಟ್ಟೆ ಹಸುವಿನಿಂದ ಊಟ ಇಲ್ದಿರ ಏನು ಮಾಡ್ತಾಯಿದ್ವಿ ಅಂದರೆ ತೋಟಗಳ ಕಡೆ ಹೋಗ್ತಾಯಿದ್ವಿ. ಚೇಪೆಕಾಯಿ, ಸೌತೆಕಾಯಿ, ಅದು ಇದು ಟೊಮೊಟೊ ಅದು ಇದು ತಿನ್ನೋಕ್ಕೆ. ಅಂದರೆ ನಾವು ಈ ಥರ ಆಗ್ತೀವಿ ಅಂತ ನಮ್ಮ ಕನಸು ಮನಸ್ಸಲ್ಲೂ ತಿಳ್ಕೊಂಡಿರಲಿಲ್ಲ. ಆದರೆ ಇವತ್ತು ನರೇಂದ್ರ ಅವರು ಹೇಳ್ದಂಗೆ ನಮ್ಮ ದೇವರು ಮೇಲ್ಗಡೆ ಇರ್ತಕ್ಕಂಥ ಒಂದು ಶಕ್ತಿ ನಮಗೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟು ಇವತ್ತು ನಾವು ಕೂಡ ಒಂದು ಜನಸಾಮಾನ್ಯರಲ್ಲಿ ಗುರುತಿಸ್ಕೊಳ್ಳುವಂಥ ಒಂದು ವ್ಯಕ್ತಿಗಳಾಗಿದ್ದೀವಿ ಅಂದರೆ ಅದು ದೇವರು ಮತ್ತು ಜನರ ಒಂದು ಸಹಕಾರದಿಂದ, ನಮ್ಮ ಒಂದು ವೈಯಕ್ತಿಕವಾಗಿ ಏನೂ ಇರೋದಿಲ್ಲ. ಇವತ್ತು ತಾವೆಲ್ಲರೂ ಕೂಡ MBBS ಮಾಡಲಿಕ್ಕೆ ಅಬ್ರಾಡ್ಗೆ ಹೋಗ್ತಾಯಿದ್ದೀರಿ. ಅದು ಎಷ್ಟು ಕಷ್ಟಪಟ್ಟು MBBS ಲೆವೆಲ್ಗೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಸಾಕಿ ಸಲಹಿ ನಿಮ್ಮನ್ನು ಈ ಹಂತಕ್ಕೆ ತಂದಿದ್ದಾರೆ. ಅವರು ಏನು ಗುರಿ, ಅವರ ಮನಸ್ಸಲ್ಲಿ ಏನಿರ್ತದೆ ಅಂದರೆ ನನ್ನ ಮಕ್ಕಳು ಹಂಗಾಗಬೇಕು, ಹಿಂಗಾಗಬೇಕು, ಈ ಥರ ಆಗಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಮಾಡಿ ತುಂಬ ಕಷ್ಟಪಟ್ಟು ನಿಮ್ಮನ್ನು ಈ ಮಟ್ಟಕ್ಕೆ ತಂದಿದ್ದಾರೆ. ಮೊದಲನೇದಾಗಿ ತಾವು ಮಾಡುವಂಥ ಒಂದು ಕೆಲಸ ಏನಂತ ಹೇಳಿದ್ರೆ, ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ, ತುಂಬ ಎಜುಕೇಟೆಡ್ಸೇ ಇವತ್ತು ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಬಿಡುವಂಥ ಒಂದು ವ್ಯವಸ್ಥೆ ಇವತ್ತು ಜಾಸ್ತಿ ನಡೀತಾ ಇದೆ. ಡಿಗ್ರಿ ಮಾಡಿರ್ತಾರೆ, ಡಿಗ್ರಿ ಎಲ್ಲಿಂದ ಮಾಡಿದ್ರು ಅನ್ನೋವಂಥದ್ದು ಮರ್ತೋಗ್ತಾರೆ. ಆದರೆ ಡಿಗ್ರಿ ಮಾಡಿದ್ದಾದಮೇಲೆ ಅವ್ರ ಕೆಲಸ ಸಿಕ್ಕಿದ್ದಾದಮೇಲೆ ತಂದೆ ತಾಯಿಗಳು ಅವರು ಕೂಲಿ ಮಾಡಿ ನಾಲಿ ಮಾಡಿ ಮತ್ತು ಅವರು ದುಡಿದು ತಮ್ಮನ್ನು ಈ ಮಟ್ಟಕ್ಕೆ ತಂದಿರ್ತಾರೆ. ಆದರೆ ಅದೆಲ್ಲನೂ ಕೂಡ ಮರ್ತೋಗ್ಬಿಟ್ಟು ಮುಂದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸುವಂಥ ಒಂದು ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ನಡೀತಾ ಇದೆ. ತುಂಬ ನೋವಿನ ಸಂಗತಿ. ಆದರೆ ಯಾರಿವತ್ತು ವೃದ್ಧಾಶ್ರಮಕ್ಕೆ ಸೇರಿಸುವಂಥ ಒಂದು ನಮ್ಮ ಪ್ರಜೆಗಳಿದ್ದಾರೆ, ಅವರು ಕೂಡ ರುದ್ರಾಗ್ತಾರೆ, ಮುಂದಿನ ದಿನಗಳಲ್ಲಿ ಅವರು ರುದ್ರಾಗ್ತಾರೆ ಅನ್ನುವಂಥ ಒಂದು ಚಿಂತನೆ ಅವ್ರ ಮೈಂಡ್ಸಲ್ಲಿ ಬರ್ತಾಯಿಲ್ಲ. ಅವ್ರ ಮಕ್ಕಳು ಕೂಡ ಅದೇ ಥರ ಮಾಡ್ತಾರೆ. ಆ ರೀತಿಯಾಗಿ ಆಗಬಾರ್ದು. ಯಾಕಂದರೆ ಮೊದಲನೇದಾಗಿ ನಾವು ತಂದೆ ತಾಯಿಗಳಿಗೆ ಹೆಚ್ಚಿನ ಒಂದು ಗೌರವವನ್ನು ಕೊಡೋದ್ರ ಮುಖಾಂತರ ಅವರು ನಮ್ಮನ್ನು ಏನು ಸಾಕಿ ಸಲಹೆ ಈ ಮಟ್ಟಕ್ಕೆ ತಂದಿದ್ದಾರೆ, ಮೊದಲನೇದಾಗಿ ಅವರಿಗೆ ಹೆಚ್ಚಿನ ಒಂದು ಗೌರವ ಮತ್ತು ಅವರು ರುದ್ರಾದಂಥ ಸಂದರ್ಭದಲ್ಲಿ ನೀವು ಊರ್ಗೋಲಾಗಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ. ಇವತ್ತು ನೀವು MBBS ಮಾಡಲಿಕ್ಕೆ ಇವತ್ತು ಅಬ್ರಾಡ್ಗೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗೆ ತಾವೆಲ್ಲರೂ ಕೂಡ ಹೋಗ್ತಾ ಇದ್ದೀರಾ. ತಾವು ಇವತ್ತು ನಮ್ಮ ನರೇಂದ್ರ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮೊದಲನೇದಾಗಿ ನೀವು ಯಾರೋ ಒಬ್ಬರು ಒಂದು ಸಣ್ಣ ತಪ್ಪು ಮಾಡಿದಾಗ ಅವನು ಇಂಡಿಯಾದವನು ಅಂತೇಳಿ ಅವ್ರನ್ನ ಟೀಕೆ ಮಾಡುವಂಥದ್ದು ಆಗ್ತದೆ. ಅಲ್ಲಿ ನೀವು ಹೋಗಿರ್ತಕ್ಕಂಥದ್ದು ವಿದ್ಯಾಭ್ಯಾಸವನ್ನು MBBS ಮಾಡಬೇಕು. ನಾವು ಮುಂದಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ, ನಮ್ಮ ತಂದೆ ತಾಯಿಗಳಿಗೆ, ನಾವು ಹುಟ್ಟಿರ್ತಕ್ಕಂಥ ಊರಿಗೆ ಹೆಸರನ್ನು ತರಬೇಕು ಅನ್ನುವಂಥ ಒಂದು
ಉದ್ದೇಶದಿಂದ ಹೋಗಿರ್ತೀರ. ಯಾವುದೇ ಒಂದು ಕೆಲಸ ಮಾಡಬೇಕಂತ ಹೇಳಿದ್ರೆ ನಾವು ಮೊದಲನೇದಾಗಿ ಛಲ. ನೀವು ಛಲದಿಂದ ಏನು ಬೇಕಾದ್ರೂ ಮಾಡ್ಬೋದು. ಯಾವುದು ಕೂಡ ಅಸಾಧ್ಯ ಅನ್ನುವಂಥ ಒಂದು ಪದ ಮನುಷ್ಯನ ಜೀವನದಲ್ಲಿ ಯಾವುದೂ ಇಲ್ಲ. ಅಸಾಧ್ಯ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಸಾವನ್ನ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದೊಂದೇ ಅಸಾಧ್ಯ. ಇನ್ನೆಲ್ಲನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಅಂಥ ಒಂದು ಶಕ್ತಿ ಮನುಷ್ಯನಲ್ಲಿದೆ. ಆ ಒಂದು ಶಕ್ತಿನ ತಾವು ಉಪಯೋಗಿಸ್ಕೊಂಡು ನೀವು ಏನು ಮಾಡಲಿಕ್ಕೆ ಹೊರಟಿದ್ದೀರಾ ಅದನ್ನು ಚಾಚು ತಪ್ಪದೆ ಚಾಲೆಂಜ್ ತಗೊಂಡು ತಾವು ಇಟ್ಟಿರ್ತಕ್ಕಂಥ ಗುರಿಯನ್ನು ಮುಗಿಸುವಂಥದ್ದು ನಿಮ್ಮ ಜವಾಬ್ದಾರಿ ಇರ್ತದೆ. ಅದರಲ್ಲಿ ಅಡೆತಡೆಗಳು ಬರ್ತವೆ, ಕಷ್ಟ ಬರ್ತದೆ. ನಾನು ತುಂಬ ನೋಡಿದ್ದೀನಿ. ಎಷ್ಟೋ ಜನ ನಮ್ಮ ದಿನನಿತ್ಯ ಬರ್ತಾ ಇರ್ತಾರೆ, ನಮ್ಮ ಮಕ್ಳಿಗೆ ಫೀಸ್ ಕಟ್ಟೋದಕ್ಕೆ ಕಾಸಿಲ್ಲ, ಮತ್ತು ನಮ್ಮ ಮಕ್ಳಿಗೆ ಬುಕ್ ಇಲ್ಲ, ಬಟ್ಟೆ ಇಲ್ಲ, ಅದಿಲ್ಲ, ಇದೆ ದಿನನಿತ್ಯ ನೋಡ್ತಾ ಇರ್ತೀವಿ ನಾವು. ಅಂಥ ಒಂದು ಸಮಸ್ಯೆಗಳನ್ನು ಹೊತ್ತು ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಬರ್ತಾರೆ. ಮತ್ತು ಮಕ್ಕಳು ಕೂಡ, ಸಾರ್ ನಾನು ಈ ಥರ ಓದ್ತಾ ಇದ್ದೀನಿ, PUC ಓದ್ತಾ ಇದ್ದೀನಿ, ನನಗೆ ಫೀಸ್ ಕಟ್ಟಲಿಕ್ಕೆ ಕಾಸಿಲ್ಲ, ಮತ್ತು ನನಗೆ ಬುಕ್ಸ್ ಇಲ್ಲ, ನಾನು ಹಾಸ್ಟ್ಲಿಗೆ ಸೇರ್ಕೋಬೇಕು, ಅಲ್ಲಿ ಇಲ್ಲಿ ಅಂದರೆ ಆ ಥರ ಎಷ್ಟು ಕಷ್ಟ ಇರ್ತದೆ ಒಂದು ವ್ಯವಸ್ಥೆ ನಾವು ಮುಂದೆ ಬರಲಿಕ್ಕೆ ಅಂಥೇಳಿ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಿಷ್ಠೆ, ನಿಯತ್ತು, ಪ್ರಾಮಾಣಿಕತೆ ಮತ್ತು ಕಷ್ಟ ಅಂದರೆ ಕಷ್ಟಪಡುವಂಥದ್ದು, ಆ ಒಂದು 4 ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಿಷ್ಠೆಯಿಂದ ನಿಯತ್ತಾಗಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ರೆ ದೇವರು ಯಾರು ಕೈ ಹಿಡಿದಿಲ್ಲ ಅಂದರೂ ಕೂಡ ನಮ್ಮ ದೇವ್ರ ಕೈ ಹಿಡಿತಾನೆ. ಅದನ್ನು ತಾವು ಅರ್ಥ ಮಾಡ್ಕೋಬೇಕು. ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ತಮ್ಮ ಒಂದು ಜೀವನದ ಮುಂದಿನ ಗುರಿಯನ್ನು ಸಾಧಿಸುವಂಥದ್ದಕ್ಕೆ ತಾವೆಲ್ಲರೂ ಕೂಡ ಹೋಗಬೇಕು. ನಾನು ಕೂಡ ಎಷ್ಟೋ ಜನ ಬರ್ತಾರೆ, ಪಾಪ MBBS ಮಾಡಬೇಕು ಸರ್, ಇಂಜಿನಿಯರಿಂಗ್ ಮಾಡಬೇಕು, ನನಗೆ ತುಂಬ ಕಷ್ಟ, ನನಗೆ ಲೋನ್ ಕೊಡಿಸಿ, ಇದರಲ್ಲಿ ಬ್ಯಾಂಕಲ್ಲಿ ಲೋನ್ ಕೊಡಿಸಿ, ಇಲ್ಲ ಸರ್ಕಾರದಿಂದ ನಮಗೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಡಿಸಿ ಅಂತೇಳಿ ಎಷ್ಟೋ ಜನ ಬರ್ತಾ ಇರ್ತಾರೆ. ಆದರೆ ಈ ಥರ ನಮ್ಮ ನರೇಂದ್ರ ಅವರವರು ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಅಬ್ರಾಡಲ್ಲಿ ನಮ್ಮ ಥರನೇ ಎಲ್ಲ ಮಕ್ಕಳು ಕೂಡ ಓದಲಿ, MBBS ಮಾಡಲಿ, ಮತ್ತು ಈ ದೇಶಕ್ಕೆ ಹೆಚ್ಚಿನ ರೀತಿಯ ಸೇವೆಯನ್ನು ಮಾಡಲಿ ಅನ್ನುವಂಥ ಉದ್ದೇಶದಿಂದ ಪಾಪ ಅವರಿಗೆ ಸಹಕಾರವನ್ನು, ಅವರಿಗೆ ರೋಟು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ನಾವು ಬೆಂಗಳೂರಿಗೆ ಹೋದ್ರೇ ಯಾವ ಊರಲ್ಲಿದ್ದೀವಿ, ಎಲ್ಲಿದ್ದೀವಿ ಅಂತ ಗೊತ್ತಾಗಲ್ಲ ನಮಗೆ. ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಅಂಥದನ್ನು ಇವತ್ತು ಬೇರೆ ದೇಶಕ್ಕೆ ಕಳಿಸಿ ಅಲ್ಲಿ ಅವರಿಗೆ ರೋಟ್ ಈ ಥರ ಮಾಡಿ, ಆ ಥರ ಮಾಡಿ ಅಂತೇಳಿ ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಡೈರೆಕ್ಷನ್ ಕೊಟ್ಟು, ಮತ್ತು ಅದ್ರ ಜೊತೆಯಲ್ಲಿ ಸಹಕಾರವನ್ನು, ಹಣದ ಸಹಕಾರವನ್ನು ಕೊಡುವಂಥದ್ದು. ಎಷ್ಟೋ ಜನ ಇವತ್ತು ನಮ್ಮ ಕಣ್ಣು ಮುಂದೆ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಹೊಂದಿರ್ತಕ್ಕಂಥ ಈ ಸಮಾಜದಲ್ಲಿ ದುಡಿದು ಎಷ್ಟೋ ಲಕ್ಷಾಂತರ ಕೋಟಿ ಇಟ್ಕೊಂಡಿರ್ತಕ್ಕಂಥವ್ರು ಅವರೇನಿದ್ರು ಕೂಡ ಲೆವೆಲ್ಲಾಗಿ ಅವರು ರಾಜರ ರೀತಿಯಲ್ಲಿ ಜೀವನ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತಾರೆ. ಆದರೆ ಇಂಥ ಮನೋಭಾವ ಬಂದಿರಲ್ಲ. ನಾವು ಇನ್ನೊಬ್ರಿಗೆ ಸಹಾಯ ಮಾಡಬೇಕು, ಅವರು ನಮ್ಮಿಂದ ಇನ್ನೊಬ್ಬರು ಒಂದಷ್ಟು ಜನ ಬದುಕಬೇಕು, ಮತ್ತು ಅವರು ಕೂಡ ಜೀವನದಲ್ಲಿ ಒಳ್ಳೆಯ ಹೆಸರನ್ನು ಪಡಿಬೇಕು, ಅವರು ವಿದ್ಯಾವಂತರಾಗಬೇಕು ಅನ್ನುವಂಥ ಒಂದು ಹೆಸರನ್ನು ಇಟ್ಕೊಂಡು ಈ ಒಂದು ರೀತಿಯಾಗಿ ಡೈರೆಕ್ಷನ್ ಕೊಟ್ಟು ಅವರನ್ನು MBBS ಮಾಡಬೇಕು ಅಂಥೇಳಿ ಅವರಿಗೆ ಫೀಸ್ ಸಮೇತ ಕಟ್ಟಿ ಮಾಡುವಂಥದ್ದು ಇದೆಯಲ್ಲ. ಇವತ್ತು ನಾನು ಹೇಳ್ತೀನಿ, ಎಷ್ಟೋ ಜನ ಇದ್ದಾರೆ. ಇವತ್ತು ನಮ್ಮ ಕಿರಣ್ ಮಜುಮ್ದಾರ್ ಇರ್ಬೋದು, ನಮ್ಮ ಬೇರೆ ಬೇರೆ ರೀತಿಯಾಗಿ ಇವತ್ತು ಹಣವಂತರು ಸುಮಾರು ಜನ ಇದ್ದಾರೆ. ಅವ್ರ ಹೆಸರುಗಳು ಹೇಳ್ತಾ ಹೋದರೆ ತುಂಬ ಜನ ಇದ್ದಾರೆ. ಆದರೆ ಅವ್ರು ಯಾರೂ ಕೂಡ ಸಣ್ಣದಾಗಿ ಏನೋ ತೋರ್ಪಡಿಸ್ಕೊಳ್ಳೋಕ್ಕೋಸ್ಕರ ಏನು ನಾನಿಂಥ ಏನೋ ಮಾಡ್ತಾಯಿದ್ದೀನಿ ಅಂಥೇಳಿ ಅದನ್ನು ಮಾಧ್ಯಮದ ಮುಖಾಂತರ ತೋರ್ಪಡಿಸ್ಕೊಳ್ಳೋಕ್ಕೆ ಮಾಡ್ತಾರೆ. ಆದರೆ ಈ ರೀತಿಯಾಗಿ ಅವರ ಒಂದು ಸಣ್ಣ ಸಂಸ್ಥೆಯಿಂದ ಈ ರೀತಿಯಾಗಿ ಫೀಸ್ ಕಟ್ಟಿ ಮತ್ತು ಅವರಿಗೆ ಡೈರೆಕ್ಷನ್ ಕೊಟ್ಟು ಅವರು MBBS ಮಾಡಲಿ ಅನ್ನುವಂಥ ಒಂದು ದೊಡ್ಡ ಗುಣವನ್ನು ಮಾಡಿದಾರಲ್ಲ ನರೇಂದ್ರ ಕುಮಾರ್ ಅವರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಮುಂದುವರಿಲಿ. ಇದೇ ರೀತಿಯಾಗಿ ಅವ್ರ ಕಡೆಯಿಂದ ಎಲ್ಲ ರೀತಿಯಲ್ಲೂ ಕೂಡ ಮಕ್ಕಳು MBBS ಮಾಡ್ಕೊಂಬಂದು ನಾನು ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. MBBS ಮುಗಿದ ತಕ್ಷಣಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರೈವೇಟ್ ಹಾಸ್ಪಿಟಲ್ ನೋಡ್ತಾರೆ. ನಮ್ಮ MBBS ಸ್ಟೂಡೆಂಟ್ಸ್ ತುಂಬ ಜನ ಪಾಸಾಗಿರ್ತಕ್ಕಂಥವ್ರು ಏನಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ, ಮತ್ತು ಒಂದು ಆಪ್ರೇಷನ್ ಮಾಡಿದ್ರೆ ಅವ್ರಿಗೆ ಜಾಸ್ತಿ ದುಡ್ಡು ಸಿಗುತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ನಾವೇನು ಅಲ್ಲೇನು ಸಿಗೋದಿಲ್ಲ ಅನ್ನುವಂಥ ಒಂದು ಚಿಂತನೆ ಇಟ್ಕೊಂಡಿರ್ತಾರೆ. ಮೊದಲನೇದಾಗಿ ನಾವು ಬಂದಿರತಕ್ಕಂಥ ದಾರಿ, ನರೇಂದ್ರ ಹೇಳ್ತಾಯಿದ್ರು, ನಾವು ಬಂದಿರತಕ್ಕಂಥ ದಾರಿನ ಯಾವತ್ತೂ ಮರಿಬಾರ್ದು. ನಾವು ಬಂದಿರತಕ್ಕಂಥದ್ದು ಬಡತನದಿಂದ ಬಂದು ಇವತ್ತು ಆ ಒಂದು ಹುದ್ದೆಯನ್ನು ಅಲಂಕರಿಸಿರ್ತೀವಿ, MBBS ಮಾಡಿರ್ತೀವಿ. ಅದನ್ನು ನಾವು ಹಿಂದೆ ಮರಿದಿರ ಮತ್ತು ಅದನ್ನು ಸೇವೆಯನ್ನು ಪ್ರಾಮಾಣಿಕವಾಗಿ ನಿಮ್ಮನ್ನು ನಂಬಿ ಬರ್ತಾರೆ. ಒಬ್ಬ ಪೇಷಂಟ್ಸು ಇವತ್ತು ಹೇಳ್ದಂಗೆ ಪೇಷಂಟ್ ಅಂತ ಹೇಳಿದ್ರೆ ಡಾಕ್ಟ್ರ್ ಅಂತ ಹೇಳಿದ್ರೆ ದೇವರಪ್ಪ, ಅವ್ರು ನಮ್ಮನ್ನು ಕಾಪಾಡ್ತಾರೆ, ನನ್ನ ಪ್ರಾಣ ಹೋಗ್ತಾಯಿದೆ ಅಂಥೇಳಿ ನಂಬಿಕೆಯಿಂದ ಬರ್ತಾರೆ.
ಆ ನಂಬಿಕೆಯಿಂದ ಬರುವಂಥ ಸಂದರ್ಭದಲ್ಲಿ ನೀವು ಅವರಿಗೆ ಬಹು ಮುಖ್ಯವಾಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಏನು ಗೊತ್ತಾ, ಒಬ್ಬ ಪೇಷಂಟು ಒಬ್ಬ ಡಾಕ್ಟರ್ ಹತ್ರ ಹೋದಾಗ ಅವ್ರನ್ನ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿಸಿ, ಅರ್ಧ ಕಾಯಿಲೆ ಅಲ್ಲೇ ಮೇಲೆ ಆಗ್ಬಿಡ್ಬೇಕು ಅವ್ರಿಗೆ. ಆ ರೀತಿಯಾಗಿ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿಸಿ ಅವರನ್ನು ಚೆನ್ನಾಗಿ ಆರೈಕೆ ಮಾಡಿಬಿಟ್ರೆ ಅದರಲ್ಲಿ ಅರ್ಧ ಕಾಯಿಲೆ ಮೇಲೆ ಆಗ್ಬಿಡ್ತೈತೆ. ಅವ್ರಿಗೇನೋ ಒಂಥರ ಧೈರ್ಯ ಬಂದ್ಬಿಡ್ತದೆ ಪೇಷಂಟ್ಗೆ. ಆ ರೀತಿಯಾದಂಥ ಒಂದು ವ್ಯವಸ್ಥೆನ ತಾವು ಮೈಗೂಡಿಸ್ಕೋಬೇಕು. ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದಂಥ ನಮ್ಮ ನರೇಂದ್ರ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ, ಇವತ್ತು ವಿಜಯಲಕ್ಷ್ಮಿ ದೇಶಪಾಂಡೆಯವರು ನಮ್ಮ ಏನು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. ಅಂದರೆ ನಾನು 8ನೇ ಕ್ಲಾಸಲ್ಲಿದ್ದಾಗ ಅವ್ರು MBBS ಮುಗಿಸಿರೋದು. ನಾನು ಹೇಳ್ತಾ ಇದ್ದೆ ಮೇಡಮ್ ಅವ್ರಿಗೆ. ಅಂದರೆ ಅವತ್ತಿಂದ ಇಷ್ಟೊತ್ತವರೆಗೂ ಕೂಡ ಬಡತನದಿಂದ ಬಂದು ಇಂಥ ಒಂದು ಸೇವೆಯನ್ನು ಮಾಡಿ ಪದ್ಮಶ್ರೀ ಪಡೆದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಎಷ್ಟು ಜನಗಳು ಎಷ್ಟು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರು ಕೆಲಸ ಮಾಡಿರಬೇಕು. ಆ ರೀತಿಯಾಗಿ ನೀವು ಆಗಬೇಕು. ಇವ್ರು ಕುಂಡಿಸಿರೋ ಸುಮ್ಮನೆ ಅಲ್ಲ. ಇವರು ನಮ್ಮ ಪ್ರಸನ್ನ ರಾಜ್ರವ್ರನ್ನ ಮತ್ತು ನಮ್ಮ ಮೇಡಮ್ ಅವ್ರನ್ನ ಕುಂಡಿಸಿರೋ ಸುಮ್ಮನೆ ಅಲ್ಲ. ನಿಮ್ಮ ಜೀವನದಲ್ಲಿ ಅವ್ರ ಥರ ನೀವು ಆಗಬೇಕು, ಗೊತ್ತಾಯ್ತಲ್ಲ, ಅದೇ ಥರ ನೀವು ಆಗಬೇಕು ಅಂತೇಳಿ ಅವರನ್ನು ಕುಂಡಿಸಿದ್ದಾರೆ. ಅವರು ಹೇಳುವಂಥ ಮಾತನ್ನು ಕೇಳಿ ನೀವು ಜೀವನದಲ್ಲಿ ಮುಂದೆ ಬರುವಂಥ ಒಂದು ಕೆಲಸ ಆಗಲಿ ಅಂತೇಳಿ ಹೇಳ್ತಾ, ಇವತ್ತು ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಫಾರಿನ್ಗೆ ಹೋಗಿ MBBS ಮಾಡುವಂಥ ವಿದ್ಯಾರ್ಥಿಗಳು ತಾವೆಲ್ಲರೂ ಏನಿದ್ದೀರಿ, ನಿಮಗೆ ಶುಭ ಆಗಲಿ. ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಆಗಲಿ. ವಿಶೇಷವಾಗಿ ನಿಮ್ಮ ತಂದೆ ತಾಯಿ ಗೌರವ ತರುವಂಥ ಕೆಲಸವನ್ನು ಮಾಡಿ ಅಂತೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.